5K ಸ್ಪೆಷಲ್ 50ಕ್ಕೂ ಹೆಚ್ಚು ಬೀದಿ ನಾಯಿಗಳಿಗೆ ಊಟ ಹಾಕ್ತೀನಿ ಅಂತ ನಾನು ಮಾತು ಕೊಟ್ಟಿದ್ದೆ. ಅದನ್ನೇ ನಡ್ಸೀನಿ. ಈ ವಿಡಿಯೋದ ಫುಲ್ ಅದ ನೋಡಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ರೆ ಕ್ರೇಜಿ ಇನ್ಸಾನ್. ಇವತ್ತಿನ ವಿಷಯ ಏನಪ್ಪ ಅಂದ್ರೆ, ನನ್ನ ಇನ್ಸ್ಟಾದಾಗ 5K ಕಂಪ್ಲೀಟ್ ಆಯ್ತು. ನಾನು ಹೇಳಿದ್ದೆ 5K ಕಂಪ್ಲೀಟ್ ಮಾಡಿರಿ, 50ಕ್ಕೂ ಹೆಚ್ಚು ಬೀದಿನಾಯಿಗಳಿಗೆ ಊಟ ಹಾಕ್ತೀನಿ ಅಂತೇಳಿ, ಬಿಸ್ಕಿಟ್ ಅದು ಇದು ಹಾಕ್ತೀನಿ ಅಂತ ಹೇಳಿ ಅಂದ್ಕೊಂಡಿದ್ದೆ. ಹೇಳಿದ್ದೆ ನಿಮ್ಗೆ. ನೀವು ಇಷ್ಟು ಬೇಗ ಕಂಪ್ಲೀಟ್ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. 2 ಡೇಸ್ ಎಲ್ಲ ಕಂಪ್ಲೀಟ್ ಆಯ್ತು. 1000 ಬರ್ರಿ. ಇವಾಗ ಮುಂದೆ ಹೋಗ್ಬೇಕು, ರೆಡಿ ಆಗ್ಬೇಕಂದ್ರೆ ರೆಡಿ ಆಗ್ಬೇಕೇನೋ. ರೆಡಿಯಾಗಿ ಮುಂದೆ ಹೋಗಿ ಸಿಗ್ತೀವಿ. ಬೀದಿನಾಯಿಗಳು ಎಲ್ಲೆಲ್ಲಿ ಸಿಗ್ತಾವೆ ಅಂತ ಗೊತ್ತಿಲ್ಲ, ಬಟ್ ಎಲ್ಲೆಲ್ಲಿ ಸಿಗ್ತಾವೆ ಹುಡುಕಾಡ್ ಆಗ್ತೀವಿ. 50ಕ್ಕೆ ಹೆಚ್ಚು ನಾಯಿಗಳೇ ಯಾಕೆ ಬರ್ತೀವಿ ಅಂತ ಹೇಳ್ತೀನಿ. ಬರ್ರಿ, ನಾನು ವಿಡಿಯೋತನ ಕೊನೆವರೆಗೂ ಇರ್ರಿ, ನೋಡಿ ಸ್ಕಿಪ್ ಮಾಡೋದು ನೋಡ್ತೀನಿ ಅಂತ ಹೇಳ್ತಾ ಬರ್ರಿ ಮುಂದೆ ಹೋಗಿ ಸಿಗ್ತೀನಿ. ನೋಡ್ರಿ ಗಾಯ್ಸ್, ಇವಾಗ ಹಾಸ್ಟೆಲ್ಗೆ ನಾಷ್ಟ ತರಕಂತ ಹೊಂತೀವಿ ನಮ್ಮ ಸ್ನೇಕಿಂಗ್ ಜೊತೆ. ಬರ್ರಿ ಹೋಗಿ ನಾಷ್ಟ ತೊಗೊಂಡು ಬರೋಮಂತ ಗಾಡಿ ಬಿಡ್ಕೊಂಡು ಕೆಲಸ ಮಾಡಕ್ಕೆ ಗಾಡಿ ಅವ. ಬರ್ರಿ, ಇವಾಗ ನಾಷ್ಟ ತೊಗೊಂಡು ವಾಪಸ್ ಬರೋದಿರ್ತದೆ. ಬಂದು ನಾಷ್ಟ ಇಷ್ಟ ಮಾಡಿ ರೆಡಿಯಾಗಿ ನಿಮ್ಗೆ ಕೊಟ್ಟಿದ್ದ ಚಾನಲ್ ಕಂಪ್ಲೀಟ್ ಮಾಡ್ಬೇಕಲ್ಲ, ಸೊ ಹೊಂತೀವಿ. ಬರ್ರಿ ಮತ್ತೆ ಮುಂದೆ ಹೋಗಿ ಸಿಗ್ತೀನಿ ಅಂತ. ಜೈ ಹಿಂದ್. ಇವತ್ತು ಹಾಸ್ಟೆಲ್ದಾಗ ಇಡ್ಲಿ ಮಾಡಿದ್ರು. ಇಡ್ಲಿ ತೊಗೊಂಡ್ರಿ ಅಲ್ಲೋಗಿ ಎಲ್ಲ ರೆಡಿಯಾಗಿ ಆಮೇಲೆ ತಿನ್ನೋದಿರುತ್ತೆ. ಬರ್ರಿ ಮುಂದೆ ಸಿಗ್ಮಂತ. ಎಲ್ಲ ತಿಕ್ಕೊಂಡು ರೆಡಿಯಾಗಿ ಎಲ್ಲ ತಿಕ್ಕೊಂಡು ರೆಡಿ ಆಗ್ತೀವಿ. ರೆಡಿಯಾಗಿ ಆಮೇಲೆ ಮುಂದೆ ಸಿಗ್ತೀವಿ. ನಿಮ್ಗೆ ಅಂಗಡಿ ಬಂದೀವಿ. ಈಗ ನಾಯಿ ಬಿಸ್ಕಿಟ್ ತೊಗೋಬೇಕಂತೇಳಿ ತೊಗೊಂಡು ಸಿಗ್ತೀವಿ ಅಂತ. ಬರ್ರಿ ಈಗ ಹಾಕೊಂಡು ನಾನು ಹಾಕೊಂಡು ರೂಮ್ನಾಗ ಹೋಗಿ ಬ್ಯಾಗ್ನ ಹಾಕೊಂಡಿಲ್ಲ. ಬ್ಯಾಗ್ನ ಹಾಕೊಂಡು ತಿರ್ಗಿ ಬಿಸಿಲು ಇನ್ನೊಂದು ತೊಗೊಳೋವಾಗ ಪ್ಲೇಟ್ ಅಂತ ತೊಗೊಂಬರ್ತೀನಿ. ನೋಡ್ರಿ ಗಾಯ್ಸ್, ಇವಾಗ ಎಲ್ಲ ತೊಗೊಂಬಂದ್ವಿ. ನೋಡ್ರಿ ಇಲ್ಲಿ ನೆಕ್ಕಿಂಗ್ ತೊಗೊಂಬಂದ್ವಿ. ಹಾಲು ತೊಗೊಂಬಂದ್ವಿ. ಯಾಕಂದ್ರೆ ಒಂದು ನಾಯಿಗಳು ಭಾಳ ನಕರ ತೋರಿಸ್ತಾವೆ. ಹಾಲು ಹಾಕಿ ರಾಟಿ ತಿಂತೀವಿ ಅಂತ ಒಂದೊಂದು. ಮತ್ತು ಅಲ್ಲಿಗಿಂದ ಬೇಜತಿ ಆಗ್ಬಾರ್ದಲ್ಲ. ಸೊ ಬರ್ರಿ, ಮ್ಯಾಗಿಂದ ಸ್ವಲ್ಪ ಬ್ಯಾಗ್ ತೊಗೋತೀವಿ. ಬ್ಯಾಗ್ನ ಹಾಕೋತೀವಿ. ಎಲ್ಲ ಹಾಕೊಂಡು ಹಾಲೆಲ್ಲ ಬಾಟಲ್ ತುಂಬ್ಕೊಂಡು ಹೋಗೋದು. ಬರ್ರಿ, ಫಸ್ಟ್ ನಮ್ಮ ಹಾಸ್ಟೆಲ್ಗೆ ಹೋಗ್ಮತ್ತ. ಹಾಸ್ಟೆಲ್ಗೆ ಅದಾವ ಒಂದು 20ಗಿನ ಹೆಚ್ಚು ನಾಯಿಗಳು ಅಲ್ಲೇ ಅದಾವೆ. 20ಕ್ಕಿಂತ ಹೆಚ್ಚು ನಾಯಿಗಳು ಅಲ್ಲೇ ಅದಾವೆ. ಬರ್ರಿ, ಅಲ್ಲಿ ಅಷ್ಟು ನಾಯಿಗಳು ಅಲ್ಲಿ ಹಾಕಿ ಆಲ್ಮೋಸ್ಟ್ ನಮ್ಗೆ ಸಾಯ್ಪರ್ದಾಗೆ ಸಿಗ್ತಾವೆ ಅನ್ನಿಸ್ತದ. ನೋಡೋಮಂತ ಬರ್ರಿ, ಏನಾಗುತ್ತೆ ಅಂತ ಗೊತ್ತಿಲ್ಲ. ಇಲ್ಲಿ ನಮ್ಮ ಫಸ್ಟ್ ಮೂಗನೇ ಗೊತ್ತಾನ ಫೋನ್. ಗೈಸ್, ಇವಾಗ ಒಂದಷ್ಟು ನಾಯಿಗಳು ಹಾಕಿವಿ ನೋಡಿ. ಪ್ರಾಣಿಗಳು ಬರೀ ನಮ್ಮ ಮುಂದೆ ಹೋಗ್ಬಿಟ್ಟ. ನಮ್ಮ ಹಾಸ್ಟೆಲ್ನಾಗಿದ್ದು ಒಂದು 20 ಮೇಲೆ ನಾಯಿಗಳು. ಯಾಕೆ ಇವತ್ತು ಒಂದು 4 ಸಿಕ್ಕಿಲ್ಲ. ಯಾಕೆ ಸಣ್ಣ ಸುಂದರಿ. ಬರ್ರಿ ಮುಂದೆ ಸಿಗ್ತೀನಿ ನಿಮ್ಗೆ. ನಾಯಿ ಇರ್ತಿದ್ವು. ಇವಾಗ ಯಾಕೋ ನಾಯಿಗಳ ಕಾರಣ ಯಾಕಡೆ ಬರೀ ಹುಡುಕಾಡಿ ಬಟ್ ಹಾಕ್ಬೇಕಂದ್ರೆ ಹಾಕ್ಬೇಕಷ್ಟೇ. ಆ ನಾಯಿ ನೋಡ್ರಿ, ಅದು ಅಲ್ಲಿ ಬಿದ್ದಿದ್ದು ಕಸ ಅದು ತಿಲ್ಲಾಕತ್ತದ. ಅದಕ್ಕೆ ಊಟ ಹಾಕ್ಬೇಕು. ನಮ್ಮ ಅಂಜಲತ್ತ ನೋಡಮ್ ಸರಿ ಹಾಕ್ತೀನಿ.
ಅಲ್ಲಿ ಹಾಕಿನಿ ಮಗ್ಲೇ ಮಕ್ಕಳು ಹಾಕಿದ್ರು ಬಿಟ್ಟು ತಿಂಡ್ರಿ ಅವು ಒಂದು ನಾಯಿಗಳು ತಿಂಡಿರ್ತಾವ ಮನೆಯವರು ಆ ಕಡೆ ಸುತ್ತ ಮನೆಯವ್ರು ಹಾಕ್ತಿರ್ತಾರೆ ಊಟ ನಾಯಿ ಅಲ್ಲಿ ಬರೀ ಇವಾಗ ಏನಂದ್ರೆ ಒಂದು 30 ಮೇಲೆ ಹಾಕಿವಿ ಅಲ್ಲಿ ಸ್ಟುಡಿಯೋಗಳು ಮಾಡೋದಾಗಿಲ್ಲ ಅಂದ್ರೆ ಅಲ್ಲಿ ಭಾಳ ನಾಯಿಗಳಿದ್ದು ಇಬ್ಬರು ಕೂಡಿ ಹಾಕಿದ್ರೆ ಒಮ್ಮೆ ಮೇನೇನು ಬರ್ತದೆ ಅದಷ್ಟೇನ ವಿಡಿಯೋ ಮಾಡೋದಾಗಿಲ್ಲ ನಮ್ಮ ಕೌಲಿ ಬರ್ರಿ ಪಟ ಪಟ ಇನ್ನೊಂದಿಷ್ಟು ಕಂಪ್ಲೀಟ್ ಮಾಡೋದಂತ ಅರ್ಧ ನಾಯಿಗಳ ನಮ್ಗೆ ನೋಡಿ ಓಡೇ ಹೋಗ್ತಾವ ಎಷ್ಟೊತ್ತಾಯ್ತು ಓಡಿಸ್ ಹೊಂಟಿ ಓಡೇ ಓಡಕ ನಾನು ಮಾರಿ ಆಟ ಕೆಟ್ಟದೇನು ನೋಡಪ್ಪ ನೋಡ್ರಿ ನಾ ಏಲೆ ಊಟ ಹಾಕಿಟ್ಟಿನಿ ಅವ್ರು ನೋಡ್ರಿ ಅಂಜಿಕೆ ಎಷ್ಟು ದೂರ ಅಂತೀನಿ ನಮ್ಮ ಮಾರಿ ಅಷ್ಟು ಕೆಟ್ಟದ ಬರಪ್ಪ ತಿನ್ನಂಗೆ ತಿಂತಾವ ನಾವು ಓದ್ತೀವಿ ಅಂತೀನಿ ರೀ ಏನ್ರಿ ಕೋಲ್ಡ್ ಡ್ರಿಂಕ್ಸ್ ಕುಡಕತ್ ಬಂದ್ವಿ ನಮ್ಮ ಹೊಟ್ಟಿ ಪಾಡಿಗೆ ಅಲ್ಲೇನು ಕೋಲ್ಡ್ ಡ್ರಿಂಕ್ಸ್ ಇಲ್ಲ ಬರೀ ಬಿಸಿಲು ಭಾಳ ಆಗ್ಯದ ಒಂದಾಗ್ಯದ ಟೈಮು ಸೊ ಎಲ್ಲ ನಾಯಿಗಳು ಮಕ್ಕೊಂಡು ಅನ್ಸುತ್ತೆ ಎಲ್ಲಿ ನಾಯಿಗಳು ಸಿಗರೆಗ 30 ಮೇಲೆ ಹಾಕಿ ನಾಯಿಗಳು ಅಂತ ಬಟ್ ಇನ್ನೂ ಸಿಗಲೆಗವ ಮತ್ತು ಮುಂದೋಗಿಂದು ನೋಡ ಮತ್ತು ಸಂಜೆ ಕಡೆ ಮತ್ತೊಂದು ರೌಂಡ್ ಹೋಗೋದು ನಮಗೂ ಹಸುವಾಗ್ಯದ ರೂಮಿಗೆ ಹೋಗ್ತೀವಿ ಇಲ್ಲಿಟ್ಟು ಕುಂತು ಆಮೇಲೆ ಊಟ ಗೀಟ ಮಾಡ್ತೀವಿ ಬೇರೆ ಆಮೇಲೆ ಸಿಗ್ತೈತಿ ನಿಮ್ಗೆ ಸಂಜೆ ಕಡೆ ಸಿಗ್ತೇವೆ ಆಮೇಲೆ ನಿಮ್ಗೆ ಹಾಸ್ಟೆಲ್ ಇವತ್ತು ಸ್ಪೆಷಲ್ ಪಾಯಸ ಅಂತ ನೋಡ್ರಿ ನೀರು ಹಾಕಿ ನೋಡ್ರಿ ಪಾಯಸ ಊಟ ಮಾಡ್ತೀವಿ ಮತ್ತು ಮುಂದೆ ಸಿಗ್ಬೇಕು ಊಟ ಮುಗಿಸ್ತೀವಿ ಊಟ ಸಿಗ್ತಾಯಿತ್ತು ಸಜ್ಜೆ ರೊಟ್ಟಿ ಮೊಸರು ಹಿಂಡಿ ಒಂದು ಇವಾಗ ಮಲ್ಕೋತೀನಿ 5ಕ್ಕೆ ಎದ್ದು ಇನ್ನೊಂದಿಷ್ಟು ಊಟದ ಕೆಲಸ ಅದಲ್ಲ ಅದಕ್ಕೆ ಕಂಪ್ಲೀಟ್ ಮಾಡ್ತೀನಿ ಬರ್ರಿ ಮುಂಚೆಗಂತ ವೆಲ್ಕಮ್ ಬ್ಯಾಕ್ ಟು ಗೈಸ್ ಮಕ್ಕೊಂಡಿದ್ವಿ ಇವಾಗ ಎದ್ದು ಸ್ವಲ್ಪ ಮತ್ತೊಬ್ಬ ರೆಡಿ ಇದೆ ಸ್ವಲ್ಪ ಚೆಂದಾಗೇನು ಈಗ ನಮ್ಮ ಸ್ನೆಕ್ಕಿಂಗ್ ಹೊಂಟ್ರೆ ನೋಡ್ರಿ ಈ ನಾಯಿ ಹುಡ್ಕೊಳ್ಳೋ ಮಿಷನ್ನ ಸಿಗಲಿಗೆ ನಾಯಿ ನಾವೇನು ಅಂದ್ಕೊಂಡಿದ್ದೆ ಸಿಗಲಿಗೆ ಅಂತ ಬಿಡೋದಿಲ್ಲ ಹಾಕ್ತೀವಿ ಆ್ಯಂಡ್ ಎಲ್ಲ ನಾಯಿಗಳು ಹಾಕೋದು ವಿಡಿಯೋ ಮಾಡೋಕೆ ಅಂತೂ ಆಗಲ್ಲ ಅನಿಸುತ್ತೆ ಆಲ್ಮೋಸ್ಟ್ ಅರ್ಧ ಮಾಡ್ತೀನಿ ಬರ್ರಿ ಮುಂದೆ ಸಿಗಮಂತ ಇದು ರೀ ಗಾಯ್ಸ ನಾವು ಹೋಗಾಗ ಬರೋದ ಕಾಲು ಇಡ್ಲೇ ಬರ್ತದ ಗಾಡಿ ಮೇಲೆ ಹೊಂಟಿವಂದ್ರೆ ಈ ಸಲ ನೋಡಿ ಎಷ್ಟು ಮಾಸಮ್ ಇರ್ತಿಲ್ಲ ಅಂತ ನೋಡಿ ನಾವೆಲ್ಲರಿ ಗಾಡಿ ಮೇಲೆ ತೊಗೊಂತೀವಿ ಮಾಡಿದ್ರೆ ದಿಗಿ ಬಂದಕ್ಕೆ ಕಾಲು ಇಡ್ಲೇ ಬರ್ತದೆ ಅಷ್ಟು ಹಂಡ್ರನ ಇದು ನಮ್ಮ ನೋಡಿ ಓಡಂಟಿರ್ತದೆ ಊಟ ತೋರ್ಸಂಗೆ ಮಾತಾಡ ಬರ್ರಿ ಈಗ ಮತ್ತೆ ನೆಕ್ಸ್ಟ್ ಸಿಗ್ತೀನಿ ಅಂತ ನಾಯಿಗಳ್ದೆಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ ಭಾಳ ಲಾಂಗ್ ಆಗುತ್ತೆ ವಿಡಿಯೋ ಸೊ ಸಣ್ಣ ಕ್ಲಿಪ್ಪರ್ ಆ್ಯಡ್ ಮಾಡ್ತೀನಿ ಇಲ್ಲಾಂದ್ರೆ ಆರ್ಸೋತ್ ಹೋಗ್ತೀನಿ ಅಲ್ಲೊಂದು ನಾಯಿ ಅದ ಅದೊಂದು ನಾಯಿ
ಎಲ್ಲ ನಾಯಿಗಳಿಗೆ ಊಟ ಹಾಕ್ತೀವಿ. ಆಲ್ಮೋಸ್ಟ್ 50+ ಹಾಕಿವಿ, ಕಮ್ಮಂತೂ ಹಾಕಿಲ್ಲ. ಬಟ್ ಅಲ್ವಾ ಎಲ್ಲ ವಿಡಿಯೋ ಮಾಡೋದಾಗಲಿಲ್ಲ. ನೋಡ್ರಿ ಇಲ್ಲಿ ಕಾಜೇರಿಗಳು ಹೆಂಗೆ ತಿರುಗಾಡ್ತಾರೆ. ಸ್ವಲ್ಪ ನೋಡಿ ತಿರುಗಾಡ್ರಿ. ರಸ್ತೆದಾಗ ಬೀದಿನಾಗಳು ಇರ್ತಾವ, ಸ್ವಲ್ಪ ಹೊಡ್ಕೊಂಡು ಹೋದ್ರೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅಂತ ಹೊಡ್ಕೊಂಡು ಹೋಗೋದಲ್ಲ, ಹೊಡ್ಕೊಂಡು ಮಾಡಿ ತಿರುಗಾಡ್ರಿ. ಬರ್ರಿ, ಇವಾಗೆಲ್ಲ ಕಂಪ್ಲೀಟ್ ಮಾಡೀವಿ. ಮುಂದೆ ಅಂದ್ಬಿಟ್ಟು ಪಾನಿಪುರಿ ತಿನ್ನಕ ಹೊಂಟೀವಿ. ಬರ್ರಿ. ನಾಯಿಗಳು ಒಟ್ಟು ಪೂಜೆ ಮಾಡಿದ್ರೆ ನಮ್ಮದು ಪೂಜೆ ಮಾಡೋದಲ್ಲ. ಅಣ್ಣ ನೋಡು ಒಂದು ಇಡೋದಾಗ ಪಕ್ಕದ ಕಂಪೌಂಡ್ ಇದೆ ಅಣ್ಣ. ಪಾನಿಪುರಿ ಒಳ ಬಂದಿದ್ದೆ ಅಂಗಡಿ ಅಂದ್ರೆ ಹೊಂದಿರ್ತೀನಿ ತಿಂಡಿ ಅದ ಬಿಡೋದಾಗ. ಜಬರ್ದಸ್ತಿ ನೋಡ್ರಿ ಗಾಯ್ಸ್, ಎಲ್ಲ ಕಂಪ್ಲೀಟ್ ಮಾಡ್ಕೊಂಡ್ ಬಂದು ಏನು ಎಲ್ಲ ನಾಯಿ ಊಟ ಹಾಕ್ದ್ವಿ. ಪೈಕೆ ಮಾಡಿದ್ರಿ, ಪೈಕೆ ಕಂಪ್ಲೀಟ್ ಮಾಡಿದ್ರಿ. ಹಂಗೆ ನಾ ಅಂದಂಗೆ ಮಾಡಿದೆ. 50ಕ್ಕಿಂತ ಹೆಚ್ಚಿನ ಊಟ ಹಾಕ್ಬೇಕಂತ ಮಾಡಿದ್ದೆ, ಹಾಕಿದೆ. ಎಷ್ಟು ವಿಡಿಯೋ ಬಂದಾವ, ಎಷ್ಟು ವಿಡಿಯೋ ಬಿಟ್ಟಾವ ನನಗಂತೂ ಇನ್ನೂ ಗೊತ್ತಿಲ್ಲ. ಇನ್ನೂ ಎಡಿಟ್ ಮಾಡಿದಾಗ ಗೊತ್ತಾಗುತ್ತೆ. ಮತ್ತು ಥ್ಯಾಂಕ್ ಯು ಸೋ ಮಚ್ ಇಷ್ಟು ಜಲ್ದಿ ಇದು ಮಾಡಿದ್ದಕ್ಕೆ. ಮತ್ತು ಹಾಗೆ 10K ಒಂದು ಕಂಪ್ಲೀಟ್ ಮಾಡಿಬಿಡ್ರಿ, ಭಾಳ ಖುಷಿ ಆಗುತ್ತೆ. 10K ಒಂದು ಕಂಪ್ಲೀಟ್ ಆಯ್ತಂದ್ರೆ ಏನು ಮಾಡಬೇಕು ಅನ್ನೋದೊಂದು ನೀವೇ ಕಾಮೆಂಟ್ ಮಾಡಿರಿ. 10K ಕಂಪ್ಲೀಟ್ ಆಗಿ ನಾನು ಇದು ಮಾಡೋಣ ಅಂತಂದ್ರಿ, ನಾನು ಮಾಡ್ತೀನಿ. ನನ್ನ ಕೈಲಿ ಆದ್ರೆ ಮಾಡೇ ಮಾಡ್ತೀನಿ. ಇದೇ ರೀತಿ ಸಪೋರ್ಟ್ ನಿಮ್ಮದು ನಮ್ಮ ಮೇಲೆ ಯಾವತ್ತೂ ಇರಲಿ ಅಂತ ಕೇಳ್ತಾ ಮುಂದಿನ ವಿಡಿಯೋ ಸಿಗಮಂತ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.